ದೇವಸ್ಥಾನದೊಳಗೆ ಎಂಟ್ರಿ ಆಗ್ತಾ ಇದ್ದೀನಿ. ಬಾಗಿಲು ಕ್ಲೋಸ್ ಆಗಿದೆ. ಆ ಬಲಭಾಗದಲ್ಲಿ ಈಶ್ವರನ ಮೂರ್ತಿ ಇದೆ, ಎಡಭಾಗದಲ್ಲಿ ವಿಷ್ಣು ಮೂರ್ತಿ ಇದೆ. ಗುರುವಿನ ಎಷ್ಟು ಕೂಡ ಚೇಂಜಸ್ ಇಲ್ಲ, ಅಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಹೆಲೋ, ಗುಡ್ ಮಾರ್ನಿಂಗ್ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಸೀನು ಅಂದರೆ, ನಾನು ತುಂಬ ದಿನದಿಂದ ನಾನು ಬೈಕ್ ತೊಗೊಂಡಿದ್ದೆ. ಬೈಕ್ ತೊಗೊಂಡಾಗ ನಾನು ಯಾವ ಟ್ರಿಪ್ ಹೋಗಿಲ್ಲ. ಸೊ ಇವತ್ತು ಒಂದು ಟ್ರಿಪ್ ಹೋಗ್ತಿದ್ದೀನಿ. ಟ್ರಿಪ್ ಅಂದ್ಕೊಳ್ಳೆ ಯಾವುದೋ ದೊಡ್ಡ ಟ್ರಿಪ್ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಇಲ್ಲೇ ಒಂದು 30 ಕಿಲೋಮೀಟರ್ ಇರೋ ಹರಿಹರ ಅಂತ. ಸೊ ಅಲ್ಲಿ 800 ವರ್ಷಗಳ ಕಾಲದ ಹಿಂದೆ ಒಂದು ಹರಿಹರೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದ ಬಗ್ಗೆ ಹೋಗ್ಬಿಟ್ಟು ತಿಳ್ಕೊಂಡು ಅದೇನೇನಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಹೋಗುವ. ಓಕೆ ಗೈಸ್, ನೋಡಿ ಇವತ್ತಿನ ಔಟ್ಫಿಟ್ ನಂದು ಈ ಥರ ಇದೆ. ಯಾರು ಇವನು? ಇವನೇ ಸುಂದ್ರ. ಸೊ ಬನ್ನಿ, ನಾನು ರೆಡಿಯಾಗಾಯಿತು, ಹೊರಡೋಣ. ನೋಡಿ ಆಲ್ರೆಡಿ ನಮ್ಮ ಹುಡುಗಿ ರೆಡಿಯಾಗಿ ಕೂತ್ಬಿಟ್ಟಾಳೆ. ಬಾರೆ ಹುಡುಗಿವನ, ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಸೊ ನಮ್ಮ ಕೆಳಗಡೆ ನಮ್ಮ ಲಕ್ಕಿನೂ ವೇಟ್ ಮಾಡ್ತಿದ್ದಾನೆ. ನೋಡಿ ನಮ್ಮ ಲಕ್ಕಿನ ಬೆಳಗ್ಗೆ ರೆಡಿಗೆ ಹೋಗಕ್ಕೆ ಮುಂಚೆನೇ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೆ. ಸೊ ಬನ್ನಿ ಹೊರಡೋಣ. ಮೇಡಮ್ ನಾನು ಬಂದರೂ ಬರೋದು ಇಷ್ಟು ಲೇಟ್ ಮಾಡ್ತಾರೆ. ಗೈಸ್, ಏನು ಗೊತ್ತಾ, ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಫಸ್ಟ್ ಆ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ತಿಳ್ಕೊಬೇಕಲ್ವಾ. ಸೊ ಬನ್ನಿ ಫಸ್ಟ್ ಆ ಹಿಸ್ಟ್ರಿ ತಿಳ್ಕೊಂಡು ಬರುವ. ಹೊಯ್ಸಳರ ಕಾಲದಿಂದ ನಿರ್ಮಾಣವಾಗಿರುವ ಈ ದೇವಸ್ಥಾನದಿಂದಲೇ ಈ ಊರಿಗೆ ಹರಿಹರ ಅಂತ ಹೆಸರು ಬರುತ್ತೆ. ಹರಿಹರ ನಗರದ ಹೃದಯ ಭಾಗದಲ್ಲಿಯೇ ಈ ದೇವಸ್ಥಾನ ನಾವು ನೋಡ್ಬೋದು. 1224ರಲ್ಲಿ ಹೊಯ್ಸಳರ ದೊರೆ 2ನೇ ನರಸಿಂಹ ನಾಯಕನಾದ ದಂಡನಾಯಕ ಕುಲಾಳ್ವ ಈ ದೇವಸ್ಥಾನ ನಿರ್ಮಿಸಿದ ಅಂತ ಇಲ್ಲಿರೋ ಶಾಸನವು ಹೇಳುತ್ತೆ. ಇತಿಹಾಸ ಸ್ಥಳ ಪುರಾಣದ ಪ್ರಕಾರ ಗುಹಾಸುರನ ವಧೆಗಾಗಿ ಹರಿಹರರು ಜೊತೆಗೂಡಿ ಸಂಹಾರ ಮಾಡಿದ್ರು ಅಂತ ಹೇಳಲಾಗುತ್ತೆ. ಅದಕ್ಕೆ ಇಲ್ಲಿರೋ ಮೂರ್ತಿಯು ಶಿವನ ದೇಹದ ಅರ್ಧ ಭಾಗ ಮತ್ತು ವಿಷ್ಣುವಿನ ದೇಹದ ಅರ್ಧ ಭಾಗ ಕೂಡಿಕೊಂಡಿರೋ ಮೂರ್ತಿ ಇದೆ. ಕಪ್ಪು ಬಣ್ಣದಲ್ಲಿರೋ ಈ ಮೂರ್ತಿಯು ಸುಮಾರು 7 ಅಡಿಗಳಷ್ಟು ಇದೆ. ಈ ಮೂರ್ತಿಯ ಎದುರು ನಂದಿ ವಿಗ್ರಹ ಇಲ್ಲ. ಬದಲಿಗೆ ಅಲ್ಲೇ ಬಲಭಾಗದಲ್ಲಿ ಇರೋ ಚಿಕ್ಕ ಶಿವನ ಗುಡಿಯ ಎದುರು ಒಂದು ನಂದಿ ವಿಗ್ರಹ ಇರೋದನ್ನು ನೋಡ್ಬೋದು. ಈ ದೇವಾಲಯವು ನಗರ ಪಶ್ಚಿಮ ಭಾಗದಲ್ಲಿದ್ದು ತುಂಗಭದ್ರಾ ನದಿಯ ಬಲದಂಡೆ ಮೇಲಿದೆ. ಹರಿಹರೇಶ್ವರ ದೇವಾಲಯ ವಿಶಾಲವಾದ ಸ್ಥಳ ವಿನ್ಯಾಸದಲ್ಲಿ ರಚನೆಯಾಗಿದೆ. ಗರ್ಭಗೃಹ, ನವರಂಗ ಮತ್ತು ವಿಶಾಲವಾದ ಮಹಾಮಂಟಪ ಕೂಡ ಇದೆ. ಚೌಕಾಕಾರದ ಗರ್ಭಗೃಹದಲ್ಲಿ ಹರಿಹರನ ಸ್ಥಾನಿಕ ಶಿಲ್ಪ ಇದೆ. ಮಹಾಮಂಟಪದಲ್ಲಿ ಒಟ್ಟು 68 ಸುಂದರವಾದ ವಿಭಿನ್ನ ಶೈಲಿಯ ಕಂಬಗಳನ್ನು ನಾವು ಕಾಣಬಹುದು. ಕಂಬಗಳ ಪೀಠದ ಮೇಲಿನ ಭಾಗ ಚೌಕಾಕಾರವಾಗಿದ್ದು ಅದರ ಮೇಲಿನ ಕಂಬಗಳ ರಚನೆ ನವರಂಗಗಳ ಕಂಬಗಳಂತೆ ಕಾಣುತ್ತೆ. ಈ ದೇವಾಲಯದ ಮಹಾದ್ವಾರ 2 ಪಾರ್ಶ್ವದಲ್ಲಿ ದೀಪಸ್ತಂಭಗಳನ್ನು ನಾವು ಕಾಣಬಹುದು. ಈ ದೀಪಸ್ತಂಭಗಳು ಅಷ್ಟಮುಖಗಳನ್ನು ಹೊಂದಿದ್ದು ವೃತ್ತಾಕಾರವಾಗಿದೆ. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಸುಮಾರು 68 ಶಾಸನಗಳು ದೊರೆಯುತ್ತವೆ. ಆದರೆ ಯಾವ ಶಾಸನವೂ ಕೂಡ ಮಹಾದೇವಾಲಯದ ನಿರ್ಮಾಣದ ಬಗ್ಗೆ ಬೆಳಕು ಚೆಲ್ಲುವುದಿಲ್ಲ. ಫೈನಲಿ ದೇವಸ್ಥಾನದ ಹತ್ರ ಬಂದೆ. ಬನ್ನಿ, ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ದೇವಸ್ಥಾನ ಒಳಗಡೆ ಬಂದೆ. ದೇವಸ್ಥಾನ ಒಳಗಡೆ ಬಂದು ಎಡಕ್ಕೆ ಬಲಕ್ಕೆ ನಿಮಗೆ 2 ದೀಪಸ್ತಂಭಗಳು ಕಾಣಿಸುತ್ತೆ. ಸೊ ನೋಡಿ ಎಷ್ಟು ದೊಡ್ಡದಾಗಿದೆ. ಹಾಗೆಯೇ ಇದು ದೇವಸ್ಥಾನ ಎಂಟ್ರಿ. ಸೊ ಇಲ್ಲೇನು ಕಾಣ್ತಾ ಇದೆಯಲ್ಲ, ಈ ಸ್ತಂಭಗಳು 68 ಸ್ತಂಭಗಳಿದೆ. ಸೊ ಇದರಲ್ಲಿ ಒಂದೊಂದು ಏನಿಲ್ಲ ಅಂತಂದ್ರೆ ನೋಡಿ ಎಷ್ಟು ಗುರುವಿನ ಎಷ್ಟು ಕೂಡ ಚೇಂಜಸ್ ಇಲ್ಲ, ಅಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ನೋಡಿ ಇಲ್ಲಿ ನವರಂಗ ಅಂತಾರೆ ಆಗಿನ ಕಾಲದಲ್ಲಿ. ಸೊ ದೇವರಿಗೂ
ಭರತನಾಟ್ಯ ಪೂಜೆ ಆ ಥರ ಸಲ್ಲಿಸ್ತಾ ಇದ್ರು. ನೋಡಿ ಇದರಲ್ಲೂ ಒಂದು ಚೇಂಜಸ್ ಕಾಣ್ತಾ ಇಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಕೆತ್ತಿದ್ದಾರೆ. ಆಗಿನ ಟೆಕ್ನಾಲಜಿ ಹೇಗಿತ್ತು, ಟೆಕ್ನಾಲಜಿ ಅನ್ನೋದಕ್ಕಿಂತ ಮುಂಚೆ ಆಗಿನ ಜೀವನದಲ್ಲಿ ಕೈಯಲ್ಲೇ ಕೆತ್ತನೆ ಮಾಡ್ತಾಯಿದ್ರು. ಗೈಸ್ ಬ್ಯಾಡ್ ಟೈಮ್ ಏನು ಅಂತಂದರೆ ನಾನು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ದೇವಸ್ಥಾನ ಬಾಗಿಲು ಕ್ಲೋಸ್ ಆಗಿದೆ, ಸೊ ದರ್ಶನ ಸಿಗ್ತಾ ಇಲ್ಲ ಇವತ್ತು. ಸೊ ಗೈಸ್ ನಾನು ಎಕ್ಸ್ಪ್ಲೋರ್ ಮಾಡ್ಕೊತ ಬರ್ತಾ ಇದ್ದೆ. ಪಕ್ಕದಲ್ಲಿ ಗಣೇಶನ ಕೂರಿಸಿದ್ರು, ಸೊ ಹಂಗಾಗಿ ಸಿಕ್ಕಾಪಟ್ಟೆ ಜೋರಾಗಿ ಡಿ ಸಿ ಹಾಕಿದ್ರು. ನಾನು ವಾಯ್ಸ್ ಕೊಟ್ಟಿದ್ದೇನು ಸರಿಯಾಗಿ ಅಲ್ಲಿ ಕೇಳಿಸ್ತಿರಲಿಲ್ಲ, ಸೊ ಹಂಗಾಗಿ ವಾಯ್ಸ್ ಕೊಡ್ತಿದ್ದೀನಿ. ಸೊ ಗೈಸ್ ಈ ದೇವಸ್ಥಾನಕ್ಕೆ ಹರಿಹರೇಶ್ವರ ಅಂತ ಹೆಸರು ಹೇಗೆ ಬಂತು ಅಂದರೆ ಶಿವ ಮತ್ತು ವಿಷ್ಣು ಸಮ್ಮೇಳನದಿಂದ ಈ ದೇವಸ್ಥಾನಕ್ಕೆ ಹರಿಹರೇಶ್ವರ ಅಂತ ಹೆಸರು ಬರುತ್ತೆ. ಸೊ ಇಲ್ಲಿನ ಮೂರ್ತಿಯು ಬಲಭಾಗದಲ್ಲಿ ಶಿವನ ಮೂರ್ತಿ ಇದೆ, ಎಡಭಾಗದಲ್ಲಿ ವಿಷ್ಣು ಮೂರ್ತಿ ಇದೆ. ಸೊ ಹಂಗಾಗಿ ಈ ದೇವಸ್ಥಾನಕ್ಕೆ ಹರಿಹರೇಶ್ವರ ಅಂತ ಕರೀತಾರೆ. ನೋಡಿಲಿ ನಮ್ಮ ಹುಡುಗಿ ಏನೋ ಡೀಪಾಗೇನೋ ದೇವ್ರ ಹತ್ರ ಬೇಡ್ಕೊಂತಿದ್ದಾಳೆ. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲೆಲ್ಲಾನು ಕಾಲಡಿ ಹೂವಾಗಿ ಬರಬೇಕು. ಸೊ ನೀವು ಆಗಲೇ ನೋಡಿರ್ತೀರ, ಹರಿಹರ ಮೂರ್ತಿ ಎದುರುಗಡೆ ಯಾವುದೇ ನಂದಿ ವಿಗ್ರಹ ಇಲ್ಲ. ಅಲ್ಲೇ ಪಕ್ಕದಲ್ಲಿ ಒಂದು ಬಲಭಾಗದಲ್ಲಿ ಒಂದು ಚಿಕ್ಕ ಶಿವನ ದೇವಸ್ಥಾನ ಇದೆ. ಆ ಶಿವನ ದೇವಸ್ಥಾನ ಎದುರುಗಡೆನೇ ಒಂದು ನಂದಿ ವಿಗ್ರಹ ಇದೆ ನೋಡಿ. ಆ ದೇವಸ್ಥಾನ ಬಲಭಾಗದಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ಸೊ ನೋಡಿ ಇದೆ ಆ ದೇವಸ್ಥಾನ. ಸಂಡೇ ಆಗಿದ್ರೂ ಕೂಡ ಎಷ್ಟು ರಶ್ ಇದೆ. ಇವತ್ತು ತುಂಬ ಜನ ಬಂದಿದ್ದರು, ನಾನು ಆ ಟೈಮ್ಗೆ ಬಂದಿದ್ದೆ. ಲಕ್ಷ್ಮೀ ದೇವಸ್ಥಾನ ಕೂಡ ಕ್ಲೋಸ್ ಆಗಿತ್ತು. ಭವಿಷ್ಯ ಒಂದು ಕಾಲದಲ್ಲಿ ಇದು ಬ್ರಾಹ್ಮಣರ ಅಗ್ರಹಾರ ಆಗಿತ್ತು ಅನಿಸುತ್ತೆ. ಏಕೆಂದರೆ ದೇವಸ್ಥಾನ ಸುತ್ತ ಆಗಿನ ಕಾಲದ ಹಳೇ ಮನೆಗಳಿದೆ, ಸುತ್ತ ಬ್ರಾಹ್ಮಣಸೇ ಇರೋದು ದೇವಸ್ಥಾನ ಸುತ್ತ. ಸೊ ಗೈಸ್ ನಾವು ಇಲ್ಲಿಂದ ಹೊರಟ್ವಿ. ಸೊ ಈ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಇಲ್ಲೊಂದು ದೊಡ್ಡ ಇತಿಹಾಸ ಕಂಡಂಗಾಯಿತು ನಮಗೆ. ಸೊ ಈ ದೇವಸ್ಥಾನ ಇರೋದು ಹರಿಹರದಲ್ಲಿ. ಸೊ ಯಾರಾದರೂ ಹರಿಹರ ಮೇಲೆ ಟ್ರಿಪ್ ಹೋಗ್ಬೇಕಾದ್ರೆ ಸೊ ಒಂದ್ಸತಿ ಈ ದೇವಸ್ಥಾನ ಬಂದು ವಿಸಿಟ್ ಮಾಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಸೊ ಗೈಸ್ ನಾನು ಇಲ್ಲಿಂದ ಹೊರಟೆ. ಸೊ ನಾವು ಹೊರಟಿದ್ವಿ, ಅದೇ ಟೈಮ್ಗೆ ಮಳೆ ಬಂತು. ಅಲ್ಲಿ ಸ್ವಲ್ಪ ವೇಟ್ ಮಾಡಿದ್ವಿ, ಆಮೇಲೆ ಲೈಟಾಗಿ ಸ್ವಲ್ಪ ಮಳೆ ನಿಂತ್ಕೊಂತು, ಅಲ್ಲಿಂದ ಹೊರಟ್ರಿ. ಸೊ ಗೈಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಟಾಟಾ ಕನ್ನಡಿಗರೇ.